ಈ ಹಿನ್ನೆಲೆಯಲ್ಲೇ ಇದು ಇಲ್ಲ, ನಾವು ಹೊಡೆದಿಲ್ಲ, ಅವ್ರನ್ನ ಬೆಳೆದಿಲ್ಲ, ಅವರೇ ಹೋಗಿ ಹೊರಗೆ ನೂಕಾಲದಲ್ಲಿ ಬಿದ್ದಿದ್ದಾರೆ ಅನ್ನೋಂಥ ಆರೋಪವನ್ನು ನಮ್ಮ ಸೌದಿಯವ್ರು ಮಾಡಿದ್ದಾರೆ. ಜೊತೆ ಸೌದಿಯವ್ರ ಮಗ ನೇರವಾಗಿ ನಮ್ಮ ಮನೆಗೆ ಬರುವಂಥ ಅವಶ್ಯಕತೆ ಅವ್ರಿಗೆ ಏನಿತ್ತು, ನಾವು ಕರೆದಿರಲಿಲ್ಲ. ಅವರು ಬಂದು ಸಹಿತ ನಾವು ಅವ್ರಿಗೆ ಹೊಡೆದಿಲ್ಲ, ಆದರೂ ಇದು ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ದೊಡ್ಡ ಷಡ್ಯಂತ್ರದ ಅಂಥೇಳಿ ಮತ್ತು ಅದೇ ಕಾಲಕ್ಕೆ ಈ ಒಂದು 2 ಡೆವಲಪ್ಮೆಂಟ್ಗಳಂತ ಜಬರ್ದಸ್ತಾಗಿ ಆಗಿದ್ದಾವೆ. ಒಂದು ಕಡೆಗೆ ನೌಕರ ಸಂಘ ಬೆಳಗಾವಿಯಲ್ಲೇ ಸ್ಟ್ರೈಕನ್ನು ಮುಂದುವರಿಸಿದ್ರೆ, ಇನ್ನೊಂದು ಕಡೆಗೆ ಅಥಣಿಯಲ್ಲಿ ಇಡೀ ಅಥಣಿಯ ಭಾಗ ಜನ ಸೌದಿಯವರ ಬೆನ್ನಿಗೆ ಬಂದು ನಿಂತಿದ್ದನ್ನು ಗಮನಿಸಿದಾಗ ಇದು ಈ ಒಂದು ತಿಕ್ಕಾಟ ಇಲ್ಲಿ ನಿಲ್ಲುವಂಗೆ ಕಾಣೋದಿಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ನೌಕರ ಸಂಘದ ಅದರ ಹಿಂದೆ ರಾಜಕೀಯ ಶಕ್ತಿಗಳಿದ್ದಾರೆ. ಮತ್ತು ಈಗಾಗಲೇ DCC ಬ್ಯಾಂಕ್ ಅಧ್ಯಕ್ಷರಿಗೂ ಈ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇವರು ನೌಕರ ಸಂಘದ ಉಪಾಧ್ಯಕ್ಷರು ನಮ್ಮ ಸುರಕ್ಷತೆ ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತೇಳಿ. ಹೀಗಾಗಿ ಮತ್ತು ಅದ್ರ ಜೊತೆಗೆ ಇಲ್ಲೇ ಸೌದಿ ವರ್ಸಸ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿಯವರ ಬೆಂಬಲದಿಂದ ಅಧ್ಯಕ್ಷರಾಗಿರುವಂಥ ಜೊಲ್ಲೆ ಅವರು ಇದ್ರ ಹಿಂದೆ ಇರೋದ್ರಿಂದಾಗೆ ಸಹಜವಾಗಿ ಈ ಕೇಸ್ಗೆ ಇನ್ನಷ್ಟು ಇದು ಮುಂದುವರಿಯುವಂಥದ್ದು, ಇನ್ನೂ ಒಂದು ಸ್ವಲ್ಪ ಇದು ರಾಜಕೀಯ ಮನ್ವಂತರಕ್ಕೆ, ಬದಲಾವಣೆಗೆ ಮತ್ತು ರಾಜಕೀಯ ಒಂದು ತಿಕ್ಕಾಟಕ್ಕೆ ಪೂರ್ತಿಯಾಗಿ ಸಾಕ್ಷಿ ಆಗುವಂಥ ದಿನಗಳ ಸಮೀಪದಲ್ಲಿ ಬಂದವು ಅಂತ ಹೇಳಬೇಕಾಗಿದೆ. ಇದರ ಅರ್ಥ ಇನ್ನು ನೆಕ್ಸ್ಟ್ ಏನೇನು ಆಗ್ಬೋದು ಅನ್ನುವಂಥದ್ದು. ಒಂದದ್ದಾಗೆ ಈಗಾಗಲೇ ಜನರ ಮಧ್ಯದಲ್ಲಿ ಬರ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ, ಇವರು ತಿಕ್ಕಾಟದಲ್ಲೇ DCC ಬ್ಯಾಂಕಿನ ವ್ಯವಹಾರ ನಿಲ್ಲಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಕಡೆಗೆ ಜನನೋ ಅಲ್ಲಿ DCC ಬ್ಯಾಂಕಿನ ಈ ಒಂದೇನು ವ್ಯವಹಾರ ಮಾಡುವಂಥ ಜನ ಇದು ಈ ತಿಕ್ಕಾಟಕ್ಕೆ ಬಲಿ ಹಾಕ್ಕೊಡೋದು, ಅವ್ರದ್ದೇನಿದ್ರು ತನಿಖೆ ಆಗಲಿ, ಅವ್ರ ಕಾನೂನು ಮೂಲಕ ಏನು ಪರಿಹಾರ ಆಗ್ತದೆ ಆಗಲಿ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತದೆ. ಒಟ್ಟಿನಲ್ಲೇ ಈ ಇಬ್ಬರ ಮಧ್ಯದಲ್ಲೇ DCC ಬ್ಯಾಂಕಿನ ವ್ಯವಹಾರಗಳು ನಿಲ್ಲಬಾರ್ದು, ಜೊತೆಗೆ ತಪ್ಪಿತಸ್ಥರು ಯಾರು ಅನ್ನೋದು ತನಿಖೆ ಆಗಲಿ ಅಂತ ಎರಡೂ ಕಡೆ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಬೇಡ ಅಂತೇಳಿ ನೌಕರರ ಅಭಿಪ್ರಾಯ. ಇದಕ್ಕೊಂದು ವಿಶೇಷ ತಂಡ ನೇಮಿಸ್ರಿ. ಅದರಲ್ಲೂ ಮುಖ್ಯವಾಗಿ ವಿಶೇಷ ತಂಡ ನಿಮಗೆ ಗೊತ್ತದ, ವಿಶೇಷ ತನಿಖಾ ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್